ಭಾರತವನ್ನ ಕೆಣಕಿದಂತಹ ಪಾಪಿ ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿತು. ಭಾರತದ ದಾಳಿಗೆ ಪಾಕ್ನ ವಾಯು ನೆಲೆಗಳು ಧ್ವಂಸವಾಗಿ ಹೋಗಿತ್ತು. ಭಾರತದ ದಾಳಿಯನ್ನು ಖುದ್ದು ಈಗ ಪಾಕಿಸ್ತಾನದ ಪ್ರಧಾನಿಯೇ ಒಪ್ಪಿಕೊಂಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೂರ್ ಖಾನ್ ವಾಯು ನೆಲೆಯ ಮೇಲೆ ಭಾರತ ಮಿಸೈಲ್ಸ್ ದಾಳಿಯನ್ನ ಮಾಡಿತ್ತು. ಭಾರತದ ಮಿಸೈಲ್ಸ್ ದಾಳಿಗೆ ಪಾಕ್ನ ವಾಯು ನೆಲೆಗಳು ಛಿದ್ರವಾಗಿ ಹೋಗಿತ್ತು. ವಾಯುನೆಲೆಗಳ ರಿಪೇರಿಗೆ ಟೆಂಡರ್ ಅನ್ನ ಪಾಕಿಸ್ತಾನ ಕರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಮತ್ತೊಮ್ಮೆ ಭಾರತದ ದಾಳಿಯ ಪರಿಣಾಮ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ IMF ನಿಂದ ಸಾಲ ಸಿಕ್ಕಿದೆ. ಇನ್ನೇನು ಮಾಡುತ್ತೆ ಪಾಕಿಸ್ತಾನ? ಬಂದಿರೋ ಸಾಲವನ್ನು ಉಗ್ರರನ್ನ ಬೆಳೆಸೋದಕ್ಕೆ, ಹಾನಿಯಾಗಿರುವಂತಹ ಜಾಗದ ರಿಪೇರಿಗೆ ಬಳಸ್ಕೊಳ್ಳೇಬೇಕು. 9-10 की दरमियानी रात में तकरीबन 2:30 बजे सिपह सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल्स अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಏನೂ ಆಗೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ನಾಟಕವಾಡ್ತಾ ಇತ್ತು. ಸತ್ಯ ಅನ್ನೋದನ್ನು ಎಷ್ಟು ದಿನ ತಾನೇ ಮುಚ್ಚಿಡೋದಕ್ಕೆ ಸಾಧ್ಯ ಅಂಥೇಳಿ ಈ ಮೂಲಕವಾದರೂ ಪಾಕಿಸ್ತಾನ ಒಪ್ಕೊಳ್ತಲ್ಲ ಅಂತ. ಪ್ರೇಮ್, ಇವತ್ತು ಬೆಳಗ್ಗೆ ಅಷ್ಟೇ ಪಾಕಿಸ್ತಾನದ ಪ್ರಧಾನಿ ಅವರ ವಿಡಿಯೋ ವೈರಲ್ ಆಗಿತ್ತು. ನೂರ್ ಖಾನ್ ಏರ್ ಬೇಸ್ನ ಮೇಲೆ ಭಾರತದ ದಾಳಿ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಸತ್ಯವನ್ನು ಒಪ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ನಿನ್ನೆ ಅವರು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರು ನನಗೆ ಬೆಳಗಿನ ಜಾವ 2:30ಕ್ಕೆ ಕಾಲ್ ಮಾಡಿದ್ರು. ಈ ಸಂದರ್ಭದಲ್ಲಿ ನೂರ್ ಖಾನ್ ಏರ್ ಬೇಸ್ನ ಮೇಲೆ ಭಾರತ ದಾಳಿಯನ್ನ ಮಾಡಿತ್ತು, ಮತ್ತೆ ಕೇವಲ ಇದು ಒಂದೇ ಏರ್ ಬೇಸ್ ಅಲ್ಲದೆ ಹಲವಾರು ಏರ್ ಬೇಸ್ಗಳ ಮೇಲೆ ದಾಳಿಯನ್ನ ಮಾಡಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅಂದ್ರೆ ಆಪರೇಷನ್ ಸಿಂಧೂರ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ದಾಳಿಗಳು ನಮ್ಮ ಮೇಲಾಗಿಲ್ಲ, ಯಾವುದೇ ನಷ್ಟ ಆಗಿಲ್ಲ ಅಂತ ಹೇಳ್ಕೊಳ್ತಿದ್ದಂಥ ಪಾಕಿಸ್ತಾನ ಅಧಿಕೃತವಾಗಿ ತನ್ನ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಈಗ ಮತ್ತೊಂದು ಬೆಳವಣಿಗೆ ಆಗಿರುವಂಥದ್ದು ಅದು ಏನು ಅಂದ್ರೆ, ಈಗ ಎಲ್ಲೆಲ್ಲಿ ಈ ಏರ್ ಬೇಸ್ಗಳು ಹಾನಿಯಾಗಿದ್ದಾವೆ ಆ ಏರ್ ಬೇಸ್ಗಳ ರಿಪೇರಿಗೆ ಈಗ ಟೆಂಡರ್ ಅನ್ನು ಕರೆಯುವಂಥ ಕೆಲಸವನ್ನ ಪಾಕಿಸ್ತಾನದ ಸರ್ಕಾರ ಮಾಡಿದೆ. 12ಕ್ಕೂ ಹೆಚ್ಚು ಏರ್ ಬೇಸ್ಗಳಲ್ಲಿ ಈಗ ರಿಪೇರಿ ಕಾಮಗಾರಿಯನ್ನ ಮಾಡಲಿಕ್ಕೆ ಟೆಂಡರ್ ಅನ್ನ ಈಗ ಪಾಕಿಸ್ತಾನ ಸರ್ಕಾರ ಕರೆದಿರುವಂತದ್ದು. ರನ್ವೇಗಳು ಸೇರಿದಂತೆ ಬಹಳ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಗಳು ಕೂಡ ಹಾಳಾಗಿರುವಂತದ್ದು, ಅವುಗಳ ರಿಪೇರಿಗೂ ಕೂಡ ಈಗ ಪಾಕಿಸ್ತಾನ ಮುಂದಾಗಿರುವಂತದ್ದು. ಈ ಮೂಲಕ ಸತ್ಯವನ್ನ ಬಚ್ಚಿಡ್ಲಿಕ್ಕೆ ಏನು ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇತ್ತೋ ಅದು ಈಗ ಜಾಗತಿಕವಾಗಿ ಹೊರಬಿದ್ದಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.